ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪಾಪುಗೆ ಪ್ಯಾಂಟ್ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಪ್ಯಾಂಟ್ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಕಷ್ಟ ಏನೂ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇವತ್ತು ವೈಟ್ ಮತ್ತು ರೆಡ್ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಂಡಿದ್ದೀನಿ. ಇದು 1 ವರ್ಷ 1.5 ವರ್ಷ ಪಾಪುಗೆ, ಬೇಕಾದ್ರೆ 2 ವರ್ಷ ಪಾಪುಗೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಯಾವ ಕಲರ್ ಬೇಕು ನಿಮಗೆ ಆ ಕಲರ್ ಪ್ಯಾಂಟ್, ಯಾವ ಕಲರ್ ಬೇಕು ಆ ಕಲರು ತಗೊಳ್ಳಿ ದಾರ. ಇವಾಗ ಯಾವ ಥರ ಮಾಡಬೇಕಂದ್ರೆ ಈ ಥರ ಇಟ್ಕೊಳ್ಳಿ. ಈ ಥರ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. 1 2 +2 ಹಾಕ್ಕೊಳ್ಳಿ. ಇವಾಗ ಡಬಲ್ ಕ್ರೋಶೆ ಹಾಕೋಬೇಕು. 1 2 ಡಬಲ್ ಕ್ರೋಶೆ ಹಾಕೊಳ್ಳಿ. 2 ಇವಾಗ 3 ಆಗಿದೆ. ಇವಾಗ 2 ಚೈನ್ ಹಾಕೊಳ್ಳಿ. 2 ಚೈನ್ ಮತ್ತು ಡಬಲ್ ಕ್ರೋಶೆ. 1 2 and 3 ಡಬಲ್ ಕ್ರೋಶೆ +2 1 2 ಮತ್ತು ಡಬಲ್ ಕ್ರೋಶೆ. 1 2 3 ನೆಕ್ಸ್ಟ್ ಇವಾಗ ಮತ್ತೆ 2 ಚೈನ್ ಹಾಕೊಳ್ಳಿ. 1 2 ನೆಕ್ಸ್ಟ್ ಇವಾಗ ಮತ್ತೆ ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3 +2 ಡಬಲ್ ಕ್ರೋಶೆ. 1 2 and 3. ನೋಡಿ, ಎಷ್ಟಾಗಿದೆ ಇವಾಗ. 1 2 3 4 5 8 ಹಾಕೋಬೇಕು. ಈ ಥರ 2 ಚೈನ್ 1 2 ನೆಕ್ಸ್ಟ್ 1 2 and 3 1 2 3 4 5 6 ಇನ್ನು 2 ಹಾಕೋಬೇಕು. ಸಾರಿ 2 ಚೈನ್ 1
3 ಇನ್ನು ಒಂದು ಹಾಕೋಬೇಕು ನಾವು 2 ಚೈನ್ 1 2 now one double crochet 1 2 and 3 2 chain 1 2 ನೋಡಿ ಎಷ್ಟಾಗಿದೆ ನೋಡೋಣ ಇವಾಗ 1 2 3 4 5 6 7 8 ಇವಾಗ ಇದೇ ಇದೆ ಹೇಳ್ಕೊಳ್ಳಿ. ಇವಾಗ ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಹಾಕೋಣ ಬನ್ನಿ. ನೋಡಿ ಈ ಥರ ಹಾಕೋಬೇಕು. ಇವಾಗ ನಾವು ನೆಕ್ಸ್ಟು 3 ಚೈನ್ ಹಾಕೋಬೇಕು. ಹಾಕೊಳ್ಳೋಣ ಬನ್ನಿ. 1 2 and 3 ಚೈನ್ ಹಾಕೊಂಡಾದ್ಮೇಲೆ ಇವಾಗ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇದಕ್ಕೆ ಡಬಲ್ ಕ್ರೋಶೆ ಹಾಕೋಬೇಕು. ಇವಾಗ ನಾವು 1 2 and 3 ನೋಡಿ 3 ಡಬಲ್ ಕ್ರೋಶೆ ಆಗಿದೆ ಪ್ಲಸ್ 2 ಚೈನ್. ಇವಾಗ ತಿರ್ಗಾ ಅದೇ ಸ್ಪೇಸಲ್ಲಿ ಸೇಮ್ ಪ್ಲೇಸಲ್ಲಿ ಇನ್ನು 3 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3 ನೋಡಿ. ಇವಾಗ ನಾವು ನೆಕ್ಸ್ಟ್ ಸ್ಪೇಸಲ್ಲಿ ಮತ್ತೆ ಡಬಲ್ ಕ್ರೋಶೆ ಹಾಕೋಬೇಕು. 1 2 and 3 plus 2 ಸೇಮ್ ಪ್ಲೇಸಲ್ಲಿ ಮತ್ತೆ ಡಬಲ್ ಕ್ರೋಶೆ. 1 2 and 3 ನೋಡಿ. ನೆಕ್ಸ್ಟ್ ಇವಾಗ ಸೇಮ್ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. 1 2 and 3 plus 2 chain. ನೆಕ್ಸ್ಟ್ ಸೇಮ್ ಪ್ಲೇಸಲ್ಲಿ ಡಬಲ್ ಕ್ರೋಶೆ. 1 2 3 ನೋಡಿ. ನೆಕ್ಸ್ಟಲ್ಲಿ ಸೇಮ್ ಡಬಲ್ ಕ್ರೋಶೆ.
1 2 and 3 plus 2 chain 2 2 and 3 ನೋಡಿ ನೋಡಿ ಇದೇ ಥರ 8 ಏನಿದೆ ಅದೆಲ್ಲ ಸೇಮ್ ಇದೇ ಥರ ಇವಾಗ ತೋರಿಸಿದ್ನಲ್ಲ ಆ ಥರ ಹಾಕೋಬೇಕು. ಹಾಕೊಳ್ಳೋಣ ಬನ್ನಿ. ಇವಾಗ ಸೇಮ್ ಏನೂ ಚೇಂಜಸ್ ಇಲ್ಲ, ಹಾಕೋಬೇಕು. ಹಾಕೊಳ್ಳೋಣ ಬನ್ನಿ. ಲಾಸ್ಟ್ ಒನ್ ಇವಾಗ ನೋಡಿ 1 2 double crochet and 3 double crochet plus 2 chain 1 double crochet and 2 ಎರಡು ಹಾಕೊಳ್ಳಿ ಸಾಕು, 3 ಬೇಡ, ಯಾಕಂದರೆ ನಾವಿಲ್ಲಿ ಹಾಕ್ಕೊಂಡಿರ್ತೀವಿ. ಇವಾಗ ನಾವು ಇದೇನಿದೆ 3ನೇ ಚೈನು 1 2 3 ನಾಟ್ ಹಾಕೋಬೇಕು. ಇವಾಗ ನಾಟ್ ಹಾಕ್ಕೊಂಡು 3 ಚೈನ್ ಹಾಕೊಳ್ಳಿ. 1 2 and 3 ನೋಡಿ 1 2 3 4 5 6 7 8 ಆಗಿದೆ. ಇವಾಗ ಸೇಮ್ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ 2 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 ಡಬಲ್ ಕ್ರೋಶೆ ಹಾಕ್ಕೊಂಡಾದ್ಮೇಲೆ ಈ ನೆಕ್ಸ್ಟ್ ಇಲ್ಲಿ ಏನಿದೆ ಇಲ್ಲಿ ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ plus 2 chain, ಅದೇ ಸ್ಪೇಸಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 1 3 ನೆಕ್ಸ್ಟು ಇಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು. 1 1 2 2 ನೋಡಿ. ನೆಕ್ಸ್ಟು ಇಲ್ಲೂ ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3 plus 2 chain ಸೇಮ್ ಸ್ಪೇಸಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3 ನೋಡಿ. ಸೇಮ್ ಇದೇ ಥರ ಇವಾಗ ಎಲ್ಲ ಸೈಡ್ ಹಾಕೊಂಬನ್ನಿ. ಇವಾಗ ನೋಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು
ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ. ಪ್ಲಸ್ 1 2 3 ಚೈನ್ ಹಾಕೊಳ್ಳಿ. ಸೇಮ್ ಪ್ಲೇಸಲ್ಲಿ ಏನಿದೆ ಈ ಪ್ಲೇಸಲ್ಲಿ 2 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 ನೋಡಿ. ನೆಕ್ಸ್ಟ್ ಇದೆ ಸೇಮ್ ಈ ಪ್ಲೇಸಲ್ಲೂ ಕೂಡ ಇವಾಗ ನಾವು 3 ಡಬಲ್ ಕ್ರೋಶೆ ಹಾಕೋಬೇಕು. 1 2 and 3. ಇವಾಗ ನೆಕ್ಸ್ಟು ಈ ಕೋನ್ ಏನಿದೆ ಮತ್ತು ಇಲ್ಲಿ ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3 plus 2 ಸೇಮ್ ಪ್ಲೇಸಲ್ಲಿ ಮತ್ತೆ ಡಬಲ್ ಕ್ರೋಶೆ. 1 2 3 ನೋಡಿ. ನೆಕ್ಸ್ಟ್ ಮತ್ತೆ ನಾವು ಡಬಲ್ ಕ್ರೋಶೆ ಹಾಕೋಬೇಕು. 1 2 and 3. ನೆಕ್ಸ್ಟ್ ಇವಾಗ ಮತ್ತೆ ನಾವು ನೆಕ್ಸ್ಟ್ ಸ್ಪೇಸಲ್ಲೂ ಕೂಡ ಡಬಲ್ ಕ್ರೋಶೆ ಹಾಕೋಬೇಕು. 3 ಡಬಲ್ ಕ್ರೋಶೆ. 2 3. ನೆಕ್ಸ್ಟ್ ಇವಾಗ ಈ ಸ್ಪೇಸಲ್ಲಿ ಮತ್ತೆ ನಾವು ಡಬಲ್ ಕ್ರೋಶೆ ಹಾಕೋಬೇಕು. 1 2 3 plus 2 1 2 and 3 ನೋಡಿ. ಇಲ್ಲಿ ಮತ್ತೆ ಇಲ್ಲಿ 3 ಡಬಲ್ ಕ್ರೋಶ, ಇಲ್ಲೂ 3 ಡಬಲ್ ಕ್ರೋಶ, ಇಲ್ಲಿ 3 ಡಬಲ್ ಕ್ರೋಶ ಪ್ಲಸ್ 2 ಚೈನ್ ಮತ್ತು 3 ಡಬಲ್ ಕ್ರೋಶ ಒಂದೇ ಸ್ಪೇಸಲ್ಲಿ. ಈ ಕೋನ್ ಏನಿದೆ ಇಲ್ಲಿ ಮಾತ್ರ ನಾವು 3 ಡಬಲ್ ಕ್ರೋಶ ಪ್ಲಸ್ 2 ಚೈನ್ ಮತ್ತು ಸೇಮ್ ಪ್ಲೇಸಲ್ಲಿ 3 ಡಬಲ್ ಕ್ರೋಶ ಹಾಕೋಬೇಕು. ಅರ್ಥ ಆಯ್ತಲ್ವಾ? ಬನ್ನಿ ಹಾಕ್ಕೊಳ್ಳೋಣ. ಇವಾಗ ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ 1 2 3 ಈ ಚೈನಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಹಾಕೊಂಡಿದ್ದೀನಿ ಇವಾಗ. ನೆಕ್ಸ್ಟು ಸೇಮ್ 3 ಚೈನ್ 1 2 and 3 ಸೇಮ್ ಪ್ಲೇಸಲ್ಲಿ 2 ಡಬಲ್ ಕ್ರೋಶೆ ಹಾಕೊಳ್ಳಿ. 1 and 2 ಇಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2
3. ನೆಕ್ಸ್ಟ್ ಎಲ್ಲೂ 3 ಚೈನ್ ಹಾಕೊಳ್ಳಿ. ಸಾರಿ 3 ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3. ನೆಕ್ಸ್ಟ್ ನೋಡಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಇಲ್ಲಿ ನೆಕ್ಸ್ಟ್ ಇವಾಗ ಇಲ್ಲಿ ಡಬಲ್ ಕ್ರೋಶೆ ಹಾಕೊಳ್ಳಿ. 1 2 and 3 2 chain. ನೆಕ್ಸ್ಟ್ ಸೇಮ್ ಪ್ಲೇಸಲ್ಲಿ 3 ಡಬಲ್ ಕ್ರೋಶೆ ಹಾಕೊಳ್ಳಿ. 2 and 3. ಇವಾಗ ಗೊತ್ತಾಗಿರುತ್ತೆ ನಿಮಗೆ ಯಾವ ಥರ ಹಾಕೋಬೇಕು ಅಂತ. ಇಲ್ಲೂ 3 ಡಬಲ್ ಕ್ರೋಶೆ, ಇಲ್ಲೂ 3 ಡಬಲ್ ಕ್ರೋಶೆ, ಇಲ್ಲಿ 3 ಡಬಲ್ ಕ್ರೋಶೆ. ಸೊ ನೆಕ್ಸ್ಟ್ ರೌಂಡ್ ಆಗ್ತಾ ಇವು ಎಕ್ಸ್ಟ್ರಾ ಆಗ್ತಾ ಇರುತ್ತೆ. ಈ ಕೋನ್ ಏನಿದೆ ಈ ಕೋನಲ್ಲಿ ಮಾತ್ರ ನಾವು 3 ಡಬಲ್ ಕ್ರೋಶೆ ಪ್ಲಸ್ 2 ಚೈನ್ ಆ್ಯಂಡ್ ಮತ್ತು 3 ಡಬಲ್ ಕ್ರೋಶೆ ಹಾಕೋಬೇಕು. ಗೊತ್ತಾಯ್ತಲ್ಲ ನಿಮ್ಗೆ ಇವಾಗ. ನೆಕ್ಸ್ಟ್ ರೌಂಡಲ್ಲಿ 4 ಆಗುತ್ತೆ ಈ ಥರ, ಆಮೇಲೆ ನೆಕ್ಸ್ಟ್ ರೌಂಡಲ್ಲಿ 5 ಆಗುತ್ತೆ. ಇವಾಗ ಇದೇ ಥರ 16 ರೌಂಡ್ ಹಾಕೊಂಬರೋಣ ನಾವು. ಬನ್ನಿ ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ನಾವು ಏನಿದೆ, ಇವಾಗ ನಾವು ಇದು 1 2 3 4 ಇದು 4 ಏನಿದೆ ಇದು ನಾವು ಇದೇನಿದೆ ಇದನ್ನ ಒಳಗಡೆ ಬಿಡ್ಕೊಂಡು ಇದನ್ನು ನಾವು ನೋಡಿ ಈ ಥರ ಮಾಡಿಕೊಂಡ್ರೆ ಶೇಪ್ ಬರುತ್ತೆ. ಇವಾಗ ಏನಿದೆ ಇದು ನೆಕ್ಸ್ಟ್ ಇವಾಗ ನಾವು 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ನಾವು ಇವಾಗ ಸೇಮ್ ಡಬಲ್ ಕ್ರೋಶೆ ಹಾಕೋಬೇಕು. ಇವಾಗ ನಾವು ಸೇಮ್ ಡಬಲ್ ಕ್ರೋಶೆ ಹಾಕೋಬೇಕು. 1 2 and 3. 1 2 and 3. Next 1 2 and 3. ನೋಡಿ ಇವಾಗ ನಾವು ಪಿನ್ ಹಾಕೋಬೇಕು. ಈಸಿ ಆಗುತ್ತೆ ಪಿನ್ ಹಾಕ್ಕೊಂಡ್ರೆ. ಯಾವ ಥರ ತೋರಿಸ್ತೀನಿ ಬನ್ನಿ ನೋಡಿ. ಇವಾಗ ಈ ಸೆಂಟ್ರದೇನಿದೆ ಇಲ್ಲಿಗೊಂದು ಹಾಕೊಳ್ಳಿ ಪಿನ್ನ. ನೆಕ್ಸ್ಟು ಈ ಸೆಂಟ್ರದು ಇಲ್ಲಿಗೊಂದು ಹಾಕೊಳ್ಳಿ. ನೆಕ್ಸ್ಟು ಈ ಸೈಡ್ಗೊಂದು ಹಾಕೊಳ್ಳಿ.
ನೋಡಿ. ಇವಾಗ ನಾವು ಇಲ್ಲಿ ತನಕ ಸೇಮ್ ಹಾಕ್ಕೊಳ್ಬೇಕು. ತ್ರೀ ಡಬಲ್ ಕ್ರೋಶನ ಹಾಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಇಲ್ಲಿ ಎಂಡ್ವರೆಗೂ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಓಪನ್ ಮಾಡ್ಕೊಂಡು ನೆಕ್ಸ್ಟ್ ಚೈನ್ ಇದೇನಿದೆ ಇಲ್ಲಿ 1 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ 1. ಇವಾಗ ನಾವು 1 ಹಾಕ್ಕೊಂಡಿದ್ದೀವಲ್ವ, ಇವಾಗ ಏನಿದೆ ಇದು ಈ ಕಡೆದು ಅಲ್ಲಿಗೆ ಹಾಕ್ಕೊಂಡು ನಾವು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ನೆಕ್ಸ್ಟ್ ಇಲ್ಲೊಂದಾಯಿತು, ಸೆಕೆಂಡ್ ಒನ್, ಥರ್ಡ್ ಒನ್ ಸೇಮ್. ಇಲ್ಲೊಂದು ಡಬಲ್ ಕ್ರೋಶೆ ಹಾಕೊಳ್ಳಿ. ನೋಡಿ, ಇವಾಗ ನೆಕ್ಸ್ಟ್ ಇವಾಗ ನಾವು ಸೇಮ್ ಇಲ್ಲಿ ತನಕ ಡಬಲ್ ಕ್ರೋಶೆ ಹಾಕೋಬೇಕು. 3 ಡಬಲ್ ಕ್ರೋಶೆನ ಒಂದಕ್ಕೆ ಹಾಕೊಳ್ಳೋಣ ಬನ್ನಿ. ಇವಾಗ ಒನ್, 2 1 3 ಹಾಕೊಂಬರೋಣ ಬನ್ನಿ. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇಲ್ಲಿಗೆ ಒಂದು 1 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸೇಮ್ 1 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ಹಿಂಗೆ ಹಾಕ್ಕೊಂಡು ಇಲ್ಲಿ ಏನಿದೆ ಈ ಥರ ಹಾಕ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ಅದೇ ಚೈನಿಗೆ ನಾವು ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇವಾಗ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಸೇಮ್ ಇದೇ ಥರ. ಇವಾಗ ಇನ್ನೂ ಒಂದು ರೌಂಡ್ ಹಾಕ್ಕೊಳ್ಳೋಣ ಬನ್ನಿ. ಇನ್ನೊಂದು ರೌಂಡ್ ಹಾಕ್ಕೊಂಬರೋಣ. ನೋಡಿ, ಇವಾಗ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೆಕ್ಸ್ಟ್ ನಾವು ಇದನ್ನು ಅಟ್ಯಾಚ್ ಮಾಡಬೇಕು. ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂದರೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾವು ಇದನ್ನು ಓಪನ್ ಮಾಡ್ಕೊಂಡು ಇದು ಏನು ಸೆಂಟ್ರ್ ಇದೆ ಇದಕ್ಕೆ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇವಾಗ ನಾವು ಸೇಮ್ ಈ ಸೈಡಿಂದ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು, ಮತ್ತು ಈ ಸೈಡಿಂದ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಸೈಡು
ನೆಕ್ಸ್ಟ್ ನೋಡಿ ಇವಾಗ ಸೇಮ್ ಇವಾಗ ಈ ಸೈಡ್ ಹಾಕೋಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡು ನೋಡಿ ಇದೇ ಥರ ನಾವು ಇಲ್ಲಿವರೆಗೂ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ ಇದು ಈ ಸೈಡ್ದು ಕೂಡ. ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಕಟ್ ಮಾಡ್ಕೊಂಡು ನಾವು ವೈಟ್ನ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ನಾವು 3 ಚೈನ್ ಹಾಕೋಬೇಕು. 1 2 and 3. ತ್ರೀ ಚೈನ್ ಹಾಕೊಂಡ್ಮೇಲೆ ನಾವು ಇವಾಗ ಡಬಲ್ ಕ್ರೋಶೆ ಹಾಕೋಬೇಕು. One, 2, 3, 4, 5, 6, 7. ಇವಾಗ ಇದೇ ಥರ ನಾವು ಫುಲ್ ಹಾಕೋಬೇಕು. ಇಲ್ಲಿ ತನಕ ಹಾಕೊಳ್ಳೋಣ ಬನ್ನಿ. ಇವಾಗ ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಸ್ಲಿಪ್ ಸ್ಟಿಚ್ ಹಾಕೊಂಡಾದ್ಮೇಲೆ ಇವಾಗ ನಾವು 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಯಾವ ಥರ ಅಂದರೆ ಇವಾಗ ತೋರಿಸ್ತಿದ್ದೀನಲ್ಲ ಆ ಥರ. ನೆಕ್ಸ್ಟು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ಥರ ಕಂಟಿನ್ಯೂಸ್ ಇವಾಗ ನಾವು 4 ರೌಂಡ್ ಹಾಕೋಬೇಕು. ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ. ನಾನಿವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಈ ಥರ ಹೊಲಿಬೇಕು. ನಾನು ಒಂದು ಪೋರ್ಷನ್ ಹೊಲ್ಕೊಂಡಿದ್ದೀನಿ. ಈಗ ಈ ಥರ ಯಾವ
ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಬನ್ನಿ. ಈ ಸೈಡು ಬನ್ನಿ. ನಾವು ಇವಾಗ ವೈಟ್ನ ಜಾಯಿಂಟ್ ಮಾಡ್ಕೋಬೇಕು. ವೈಟ್ನ ಜಾಯಿಂಟ್ ಮಾಡ್ಕೋಬೇಕು ಅಂದರೆ ನಾವು ಈ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಲ್ಲ, ಈ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಯಾಕಂದರೆ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಜಾಯಿಂಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಇವಾಗ ನಾವು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕೊಂಡಾದ್ಮೇಲೆ ನಾವು ಇವಾಗ ಡಬಲ್ ಕ್ರೋಶೆ ಹಾಕೋಬೇಕು. ಒನ್, 2, 3, 4, 5, 6, 7, 8, 9 and 10. ಇವಾಗ ಸೇಮ್ ಇದೇ ಥರ ನಾವು ಡಬಲ್ ಕ್ರೋಶೇನ ಫುಲ್ ಹಾಕೋಬೇಕು. ಇಲ್ಲಿ ತನಕ ಇಲ್ಲಿ ಏನಿದೆ ನಾವು ಇಲ್ಲ ಹಾಕೊಂಡಾಗ ಮಧ್ಯದ ಏನಿದೆ ಇದಕ್ಕೆ ನಾವು ಇಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ಸೊ ಹಾಕೊಳ್ಳೋಣ ಬನ್ನಿ. ಇವಾಗ ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇವಾಗ ನಾವು 3 ಚೈನ್ ಹಾಕೋಬೇಕು. 1, 2, 3. ಇವಾಗ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನಾವು ಮೇಲ್ ಸೊಂಟ ಹೇಗೆ ಹಾಕೊಂಡ್ವೋ ಸೇಮ್ ಅದೇ ರೀತಿ ಹಾಕೋಬೇಕು. ನೆಕ್ಸ್ಟು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಇವಾಗ ನಾವು ಇದೇ ಥರ ನಾವು ಸೇಮ್ 3 ರೌಂಡ್ ಹಾಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ ಬನ್ನಿ. ಸ್ಲಿಪ್ ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಇವಾಗ 3 ಚೈನ್ ಹಾಕೋಬೇಕು. 1, 2 and 3 ಚೈನ್ ಹಾಕೊಂಡಾದ್ಮೇಲೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. 1, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 2, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ.
2 ಆಗಿದೆ. ಇವಾಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 3, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಇವಾಗ ಇಲ್ಲೊಂದು ಟ್ವಿಸ್ಟ್ ಇದೆ. ಇವಾಗ 3 ಆಗಿದೆ ಅಲ್ವಾ. ಇವಾಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 1 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆನೇ ಹಾಕೋಬೇಕು. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಡಿ. ನೋಡಿ 3 ಆಗಿದೆ ಅಲ್ವಾ. 3ನೂ ಸೇರಿಸಿ ಇವಾಗ ನಾವು 1 ಚೈನ್ ಹಾಕಬೇಕು. ನೋಡಿ ಇವಾಗ ಮತ್ತೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ತಿರ್ಗಾ 1, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 2, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 3 ಆಗಿದೆ. ಇವಾಗ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ ಇವಾಗ ನೆಕ್ಸ್ಟ್ನೇದು 4 ಏನಿದೆ ಇವಾಗ ಅದಕ್ಕೆ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬಾರ್ದು, ಸೇಮ್ ಆವಾಗಲೇ ತೋರಿಸ್ಕೊಂಡಂಗೆ. ನೆಕ್ಸ್ಟು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಇರೋದನ್ನ 3 ಚೈನ್ ಮಾಡ್ಕೊಂಡು 1 ಚೈನ್ ಹಾಕೋಬೇಕು. ನೆಕ್ಸ್ಟ್ ಮತ್ತೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಇದೇ ಥರ ನಾವು ಇವಾಗ 2 ರೌಂಡ್ ಹಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಕಂಪ್ಲೀಟ್ ಆಗಿದೆ. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇದ್ರದ್ದು ವಿಡಿಯೋ ಏನಾದರೂ ಬೇಕು ಅಂದರೆ ಇದ್ರದ್ದು ಕಮೆಂಟ್ ಮಾಡಿ, ನಾನು ವಿಡಿಯೋ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಇದು 1 ವರ್ಷ 2 ವರ್ಷ ಪಾಪುಗೆ ಆರಾಮಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋನ.